ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಕ್ಷಿತ್ ರಾಜ್. ವೆಲ್ಕಮ್ ಬ್ಯಾಕ್ ಟು ಇನ್ಕಮ್ ಟ್ಯಾಕ್ಸ್ 2 ಸೆಷನ್. ಸೊ ನೆಕ್ಸ್ಟ್ ಚಾಪ್ಟರ್ ಮಾಡೋಣ, ದಟ್ ಇಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಏನಾಗುತ್ತೆ, ಸೊ ಹೌ ದ ಚಾರ್ಜಬಿಲಿಟಿ will take place in income from other source. There are two conditions, that is any income that should not be a exempted income and any income that should not chargeable or that should not be taken into consideration in any of the other heads such as income from salary, house property, business or profession or capital gains. So ee ನಾಲ್ಕು ಹೆಡ್ ನ ಬಿಟ್ಟು ಬೇರೆ ಯಾವುದೇ ಇನ್ಕಮ್ಸ್ ಇದ್ರು ದಟ್ ಶುಡ್ ಓನ್ಲಿ ಬಿ ಕನ್ಸಿಡರಬಲ್ ಇಯರ್. ಸೊ ಇದನ್ನ ಬಿಟ್ಟು ದೀಸ್ ಟೂ ಐಟಮ್ಸ್ ಶುಡ್ ನಾಟ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಇವೆರಡು ಬಿಟ್ಟು ಮಿಕ್ಕಿದ ಏನಿದೆ ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ಅದರ್ ಸೋರ್ಸಸ್. ಓಕೆ, ನೆಕ್ಸ್ಟ್ ದ ಫಾರ್ಮೆಟ್ ಆಫ್ taxable income from other sources. Previous year is as usual, it is 1819. Assessment year is 1920. Assessing, so it depends upon the sum. The calculation of income from other source, particulars to amount columns. So these items are recorded in the calculation of other source, that is dividends, interest on securities, interest on bank fixed deposit, casual income, income from family pension or widow pension, gifts, insurance commission, deemed incomes, compositive rent, rental income from plant and machinery or furniture, mining rent or royalties or ground rent, withdrawal from national savings scheme, agricultural income that should be outside India, directors fees or commission, salaries received by a member of parliament, MLC or MLA, remuneration received for writing short stories or poem, interest on employees contribution to URPF. ಸೊ ಇಷ್ಟು ಇನ್ಕಮ್ಸ್ ನ ನಾವು ಅದರ್ ಸೋರ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದನ್ನ ಬಿಟ್ಟು ಕೂಡ ಇನ್ನ ಇದೆ. ಇದರಲ್ಲಿ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಅಂತ ಹೇಳಿದ್ರೆ ದಟ್ ಇಸ್ ಡಿವಿಡೆಂಡ್ಸ್. ಸೊ ಈ ಕಾನ್ಸೆಪ್ಟ್ ನ ನಾವು ಬ್ರೀಫ್ ಆಗಿ ನೋಡ್ಕೊಂಡು ಹೋಗೋಣ. ಎಷ್ಟು ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ, ಎಷ್ಟು ಎಕ್ಸಂಪ್ಷನ್ ಸಿಗುತ್ತೆ, ಏನಿದೆ ಅಂತ ಇದರಲ್ಲಿ ನೋಡೋಣ. ನೆಕ್ಸ್ಟ್ ಅಗೇನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಸೊ ದಿಸ್ ಟಾಪಿಕ್ ಆಲ್ಸೋ ಡೀಲ್ಸ್ ವಿತ್ ಬ್ರೀಫ್ ಎಕ್ಸ್ಪ್ಲನೇಷನ್. ಅಂಡ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ಸ್ ಫಿಕ್ಸ್ಡ್ ಡೆಪಾಸಿಟ್, ಇದಕ್ಕೂ ಕೂಡ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಕ್ಯಾಶುಯಲ್ ಇನ್ಕಮ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಇದರಲ್ಲಿ ಕೂಡ ಫರ್ದರ್ ಡಿವಿಷನ್ಸ್ ಇರುತ್ತೆ. ಅಗೇನ್ ಇನ್ಕಮ್ ಫ್ರಮ್ ಫ್ಯಾಮಿಲಿ ಪೆನ್ಷನ್ ಆರ್ ವಿಡೋ ಪೆನ್ಷನ್, ಗಿಫ್ಟ್ಸ್, ಅಗೇನ್ ಗಿಫ್ಟ್ ಅಲ್ಲೂ ಕೂಡ ನಿಮಗೆ ಫರ್ದರ್ ಕ್ಲಾಸಿಫಿಕೇಶನ್ ಇದೆ. ಇನ್ಶೂರೆನ್ಸ್ ಕಮಿಷನ್, ಅಗೇನ್ ನಾನು ಹೇಳ್ತಾ ಇರೋದು ಬರೀ ಇಂಪಾರ್ಟೆಂಟ್ ಟಾಪಿಕ್ಸ್. ಅಂಡ್ ಕಾಂಪೋಸಿಟಿವ್ ರೆಂಟ್, ಸೊ ಡೀಮ್ಡ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ರೆಂಟಲ್ ಇನ್ಕಮ್ ಫ್ರಮ್ ಪ್ಲಾಂಟ್ ಅಂಡ್ ಮಿಷನರಿ ಆರ್ ಫರ್ನಿಚರ್. ಸೊ ಎನಿ ಪ್ಲಾಂಟ್ ಅಂಡ್ ಮಿಷನರಿನ ನಾವು ರೆಂಟಲ್ ಬೇಸಿಸ್ ಅಲ್ಲಿ ಕೊಟ್ಟು ಅದರಿಂದ ಇನ್ಕಮ್ ಜನರೇಟ್ ಮಾಡ್ತಾ ಇದ್ರೆ ಅದು ಕೂಡ ಅದರ್ ಸೋರ್ಸ್ ಅಲ್ಲಿ ಬರುತ್ತೆ. ಅಂಡ್ ಅದ್ರ ಮೇಲೆ ಕೂಡ ಕ್ಲಾಸಿಫಿಕೇಶನ್ ಇರುತ್ತೆ. ನೆಕ್ಸ್ಟ್ ಮೈನಿಂಗ್ ರೆಂಟ್ ಆರ್ ರಾಯಲ್ಟೀಸ್ ಆರ್ ಗ್ರೌಂಡ್ ರೆಂಟ್. ಸೊ ಇಲ್ಲಿಂದ ಏನಿದೆ ದಿಸ್ ಇಸ್ ಫುಲ್ಲಿ ಟ್ಯಾಕ್ಸಬಲ್. FT ಅಂತ ಅಂದ್ರೆ ಇಲ್ಲಿ ಫುಲ್ ಫಾರ್ಮ್ ಇಸ್ ಫುಲ್ಲಿ ಟ್ಯಾಕ್ಸಬಲ್. ಸೊ ಈ ಐಟಮ್ಸ್ ಎಲ್ಲ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇದಕ್ಕೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಎಷ್ಟು ಏನು TDS ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದ್ರಲ್ಲಿ ಎಷ್ಟು ತಗೋಬೇಕು ಫರ್ದರ್ ನೋಡೋಣ. ನೆಕ್ಸ್ಟ್ ಅಗೇನ್ ಇದರಲ್ಲಿ ಫುಲ್ಲಿ ಟ್ಯಾಕ್ಸಬಲ್ ಅಲ್ಲಿ ಯಾವ್ದೇ ತುಂಬಾ ರಿಪೀಟೆಡ್ ಕ್ವಶನ್ಸ್ ಆಗಿದೆ ಅಥವಾ ರಿಪೀಟೆಡ್ ಕಾನ್ಸೆಪ್ಟ್ಸ್ ನಿಮಗೆ ಬರುತ್ತೆ ಎಕ್ಸಾಮ್ ಅಲ್ಲಿ ಅಂತ ಹೇಳಿದ್ರೆ ದಟ್ ಇಸ್ ಮೈನಿಂಗ್ ರೆಂಟ್, ರಾಯಲ್ಟೀಸ್ ಆರ್ ಗ್ರೌಂಡ್ ರೆಂಟ್, ವಿತ್ಡ್ರಾಲ್ ಫ್ರಮ್ ನ್ಯಾಷನಲ್ ಸೇವಿಂಗ್ ಸ್ಕೀಮ್. ಅಗೇನ್ ಇದಕ್ಕೂ ಕೂಡ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ನೆಕ್ಸ್ಟ್ ಅಗ್ರಿಕಲ್ಚರಲ್ ಇನ್ಕಮ್ ದಟ್ ಶುಡ್ ಬಿ ಔಟ್ಸೈಡ್ ಇಂಡಿಯಾ. ಔಟ್ಸೈಡ್ ಇಂಡಿಯಾ ಇದ್ರೆ, ಔಟ್ಸೈಡ್ ದಿ ಕಂಟ್ರಿ ಇದ್ರೆ ಮಾತ್ರ ಅದು ಟ್ಯಾಕ್ಸಬಲ್ ಆಗುತ್ತೆ, ಅದರ್ ಸೋರ್ಸ್ ತಗೊಂತೀವಿ. ವಿತ್ ಇನ್ ಇಂಡಿಯಾ ವೆದರ್ ಇಟ್ ಇಸ್ ಇನ್ ರೂರಲ್ ಆರ್ ಅರ್ಬನ್, ದಟ್ ಅಗ್ರಿಕಲ್ಚರಲ್ ಇನ್ಕಮ್ ಇಸ್ ಪ್ಯೂರ್ಲಿ ಎಕ್ಸೆಂಪ್ಟೆಡ್ ಫ್ರಮ್ ದಿ ಟ್ಯಾಕ್ಸ್. ಸೊ ಅದು ನಾವೆಲ್ಲೂ ಕನ್ಸಿಡರ್ ಮಾಡಲ್ಲ. ಬಟ್ ಔಟ್ಸೈಡ್ ಇಂಡಿಯಾ ಅಂದ್ರೆ ಫಾರಿನ್ ಕಂಟ್ರಿ ಏನಾದ್ರು ಅಗ್ರಿಕಲ್ಚರ್ ಮಾಡಿದ್ರೆ ದಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ಅದರ್ ಸೋರ್ಸಸ್. ನೆಕ್ಸ್ಟ್ ಸೊ ಇಷ್ಟು ಐಟಮ್ಸ್ ನಿಮಗೆ ಇಂಪಾರ್ಟೆಂಟ್. ಇಲ್ಲಿ ಯಾವ್ದೇ ಬ್ಲೂ ಲೈನ್ಸ್ ಟಿಕ್ ಆಗಿದೆ ದಟ್ ಈಸ್ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನಾವು ಗ್ರಾಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕರಿತೀವಿ, ಇಷ್ಟು ಟೋಟಲ್ ನ. ಅಂಡ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57. ಸೊ ಅಂಡರ್ ಸೆಕ್ಷನ್ 57 ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಮಗೆ ಫ್ಯೂ ಡಿಡಕ್ಷನ್ ಸಿಗುತ್ತೆ. ಏನ್ ಡಿಡಕ್ಷನ್ಸ್ ಅಂತ ಹೇಳಿದ್ರೆ ಈಚ್ ಇಂಡಿವಿಜುವಲ್ ಟಾಪಿಕ್ಸ್ ಅಲ್ಲಿ ನಾವು ಅಲ್ಲೇ ಡಿಡಕ್ಷನ್ಸ್ ಕೊಡ್ತೀವಿ. ಓಕೆ, ಸೊ ಅದು ಏನು ಅಂತ ಟಾಪಿಕ್ ಬಂದಾಗ ನೋಡೋಣ. ನೆಕ್ಸ್ಟ್ ಅಗೇನ್ ಅದನ್ನ ಲೆಸ್ ಮಾಡ್ಕೊಂಡಾಗ we are going to deriving total income from other sources. Okay, so this is the format of
calculation of taxable income from other source. And next topic is, so ಇಲ್ಲಿ ಒಂದೊಂದೇ ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗೋಣ. ಇದರಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅನ್ನೋದನ್ನ ಫಸ್ಟ್ ಟಾಪಿಕ್ ತಗೊಳ್ಳೋಣ. ಓಕೆ ಗೈಸ್, ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಸೆಕ್ಯೂರಿಟೀಸ್. ಸೊ ಸೆಕ್ಯೂರಿಟೀಸ್ ಅಲ್ಲಿ ನಿಮಗೆ 4 ಕಾನ್ಸೆಪ್ಟ್ಸ್ ಬರುತ್ತೆ. ಒಂದು ಮೀನಿಂಗ್, ಟೈಪ್ಸ್, ಅವಾಯ್ಡೆನ್ಸ್ ಆಫ್ securities interest and exempted interest of securities. So ಇದರಲ್ಲಿ first concept is meaning. So what is securities? Securities is nothing but it is a bond or a document of debt where it is being issued by certain or concerned authority as a evidence of our investment. ನಾನು ಎಲ್ಲಾದ್ರೂ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ, ಅವ್ರಿಗೆ ಸಾಲ ಕೊಟ್ಟಿದ್ರೆ, ಸೊ ಡೆಟ್ ಆಗಿರ್ಬೋದು, ಅದು ಅವ್ರಿಗೆ ಡೆಟ್ ಆಗಿರ್ಬೋದು, ಅದ್ರ ನಾನು ಅದನ್ನ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ, ಸೊ ಆ ಇನ್ವೆಸ್ಟ್ಮೆಂಟ್ ಇನ್ ರಿಟರ್ನ್ ಆಗಿ ನನಗೆ ಒಂದು ಡಾಕ್ಯುಮೆಂಟ್ ಅಥವಾ ಬಾಂಡ್ ಅಥವಾ ಒಂದು ಎಕ್ನಾಲಜ್ಮೆಂಟ್ ಕೊಡ್ತಾರೆ. ದಟ್ ಈಸ್ ಟ್ರೀಟೆಡ್ ಆಸ್ ಸೆಕ್ಯೂರಿಟೀಸ್. ಓಕೆ, ಸೊ ಈ ತರ ಸೆಕ್ಯೂರಿಟೀಸ್ ಆದಾಗ, ಸೊ ಆ ಸೆಕ್ಯೂರಿಟೀಸ್ಗೆ ಏನ್ ಇಂಟ್ರೆಸ್ಟ್ ಬರ್ತಾ ಇದೆ ನಮಗೆ, ಸೊ ಅದು ಯಾವ ತರ ಟ್ಯಾಕ್ಸಬಲ್ ಆಗುತ್ತೆ, ಸೊ ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಆಗುತ್ತೆ, ಏನ್ ಕ್ಯಾಲ್ಕುಲೇಷನ್ ಬರುತ್ತೆ, ಇಲ್ಲಿ ನೋಡ್ಬೇಕು. ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ types of securities. So types of securities andaga mainly there are 2 types of securities. One is less tax securities and another one is tax free securities. So less tax securities andre eno, those securities which are earning some part of interest, ಆ ಇಂಟ್ರೆಸ್ಟ್ ಮೇಲೆ ನಮಗೆ ಆಸ್ ಎ ಅಸೆಸಿ ರಿಸೀವ್ ಮಾಡಕ್ ಮುಂಚೆನೆ ಟ್ಯಾಕ್ಸ್ ಏನಾದ್ರು ಕಟ್ ಮಾಡಿದ್ರೆ, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್, ನಥಿಂಗ್ ಬಟ್ TDS ಇಸ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಅದನ್ನ ಆ ಟೈಮಲ್ಲೇ ಅರ್ನ್ ಆಗಿದ್ದ ಟೈಮಲ್ಲೇ ಅದರಲ್ಲಿ ಟ್ಯಾಕ್ಸ್ ಕಟ್ ಮಾಡಿ ರಿಮೈನಿಂಗ್ ಅಮೌಂಟ್ ನಾವು ಅಸೆಸಿ ಕೊಟ್ರೆ ದಟ್ ಈಸ್ ಟ್ರೀಟೆಡ್ ಆಸ್ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಅಂತ ಅಂದ್ರೇನು? ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಆರ್ ದೋಸ್ ಇನ್ಕಮ್ಸ್ ವಿಚ್ ಈಸ್ ರೈಸ್ಡ್ ಆರ್ ವಿಚ್ ಈಸ್ generated against these securities is not taxable. But illi again further classifications ಇದೆ. So less tax securities anta andaga there are again 2 classifications, that is government securities and commercial securities. Government securities andre anything which is issued by the central or state government, any securities which is issued by central or state government, that securities will be treated as government securities. So government securities anta andaga though it is less tax securities ಅಲ್ಲಿ TDS ಕಟ್ ಆಗ್ತಾ ಇದ್ರು, government securities ಗೆ always it is listed. So once it is listed ಅಲ್ಲಿ ನಾವು TDS ನ ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿ no TDS ಅನ್ನೋ ಕಾನ್ಸೆಪ್ಟ್ ಬರುತ್ತೆ. Only for the government securities we are not going to charge the TDS. Okay, next commercial securities ಅಂದ್ರೆ other than government, which means non-government securities ಏನಿದೆ under less tax securities concept. So ಇಲ್ಲಿ ನಮಗೆ again there are 2 types. One is listed commercial securities and unlisted commercial securities. ಒಂದು listed ಆಗಿರುತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ, ಇನ್ನೊಂದು ಲಿಸ್ಟ್ ಆಗಿರಲ್ಲ. ಸೊ ಲಿಸ್ಟ್ ಆಗಿದ್ರು ಲಿಸ್ಟ್ ಆಗಿಲ್ಲ ಅಂದ್ರು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಕಾನ್ಸೆಪ್ಟ್ ಅಂದ್ರೆ ಏನ್ ಹೇಳುತ್ತೆ, ಇಟ್ ಶುಡ್ ಬಿ ಚಾರ್ಜ್ಡ್, that income should be charged TDS in the source. So source ಬರೋ ಟೈಮ್ ಅಲ್ಲಿ ನಾವು ಅಲ್ಲಿ ಟ್ಯಾಕ್ಸ್ ನ ಚಾರ್ಜ್ ಮಾಡ್ತೀವಿ. ಸೊ ಅದು ಲಿಸ್ಟೆಡ್ ಆದ್ರೂ ಅನ್ಲಿಸ್ಟೆಡ್ ಆದ್ರೂ ನಾವು ಅಲ್ಲಿ TDS ಕಟ್ ಮಾಡ್ತೀವಿ, ಬಿಕಾಸ್ ಇಟ್ ಇಸ್ ನಾಟ್ ಎ ಗವರ್ನಮೆಂಟಲ್ ಸೆಕ್ಯೂರಿಟಿ. ಸೊ ಇದು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಆಯ್ತು. ಸೊ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಅಲ್ಲಿ ಅಗೇನ್ ಇಟ್ ಇಸ್ ಕ್ಲಾಸಿಫೈಡ್ ಇಂಟು 2 types. One is government securities and another one is commercial securities. So government securities ಅಂತ ಅಂದಾಗ they are tax free security ಹೇಳಿದೆ ನಾನು, ಇಲ್ಲಿ ಏನು ಟ್ಯಾಕ್ಸ್ ಕಟ್ ಆಗಲ್ಲ. ಟ್ಯಾಕ್ಸ್ ಫ್ರೀ, the word says there is no tax. So tax free ಅಲ್ಲಿ government securities, it is always listed. Government will issue always listed securities or stocks or shares. So ಇಲ್ಲಿ always listed ಅಂತ ಬಂದಾಗ it is exempt. As it is tax free, it is exempt for the government employees, government securities. Next concept is tax free commercial securities. Again tax free commercial andre there is no concept called tax free commercial securities, but ಆದ್ರೂ ಕಂಪನೀಸ್ ಅಥವಾ ಅಥಾರಿಟೀಸ್ ಏನಾದ್ರೂ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಸೆಕ್ಯೂರಿಟೀಸ್ ಇಶ್ಯೂ ಮಾಡ್ತಾ ಇದ್ರೆ, the company or the authority who is issuing the tax should be
ಎಲಿಜಿಬಲ್ ಟು ಪೇ ದಿ ಟ್ಯಾಕ್ಸ್ ಆನ್ ಬಿಹಾಫ್ ಆಫ್ ದಟ್ ಇನ್ವೆಸ್ಟರ್. ನಾನು ಆಸ್ ಎ ಇನ್ವೆಸ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಪರವಾಗಿ ಆ ಕಂಪನಿ ಅಥವಾ ಅಥಾರಿಟಿ ಏನ್ ಇಶ್ಯೂ ಮಾಡ್ತಾ ಇದೆ ಸೆಕ್ಯೂರಿಟೀಸ್ ನ ಅವರು ಟ್ಯಾಕ್ಸ್ ಕಟ್ಟಬೇಕು. ವೆದರ್ ಇಟ್ ಇಸ್ ಲಿಸ್ಟೆಡ್ ಆರ್ ಅನ್ಲಿಸ್ಟೆಡ್, ಇಲ್ಲಿ TDS ಕಟ್ ಆಗುತ್ತೆ. ಬಿಕಾಸ್ ಕಮರ್ಷಿಯಲ್ ಪರ್ಸನ್ಸ್ ಆರ್ ನಾನ್ ಗವರ್ನಮೆಂಟಲ್ ಪರ್ಸನ್ಸ್ ಗೆ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟಿ ಇಶ್ಯೂ ಮಾಡೋ ಅಥಾರಿಟಿ ಇಲ್ಲ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಅವಾಯ್ಡೆನ್ಸ್. ಸೊ ಅವಾಯ್ಡೆನ್ಸ್ ಆಫ್ ಟ್ಯಾಕ್ಸ್. ಸೊ ಇಲ್ಲಿ ಸೆಕ್ಯೂರಿಟೀಸ್ ಕಾನ್ಸೆಪ್ಟ್ ಬಂದಾಗ ನಮಗೆ ಅವಾಯ್ಡೆನ್ಸ್ ಆಫ್ ಟ್ಯಾಕ್ಸ್ ಅಂತ ಬರುತ್ತೆ. ದೇರ್ ಆರ್ ಟೂ ಫಾರ್ಮ್ಸ್ ಆಫ್ ಅವಾಯ್ಡಿಂಗ್ ದಿ ಟ್ಯಾಕ್ಸ್ ಅಂಡರ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಸೊ ಯಾವ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಒಂದು ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್, ಅನದರ್ ಒನ್ ಇಸ್ ಎಕ್ಸ್ ಇಂಟ್ರೆಸ್ಟ್ ಅಂಡ್ ಕಮ್ ಇಂಟ್ರೆಸ್ಟ್ ಟ್ರಾನ್ಸ್ಫರ್. ಸೊ ಇಲ್ಲಿ ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ಸೊ ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ is one of the device to avoid the tax, and it is a transaction where the assessee transfer is income or transfer is securities to the low income person. Andre for example, ನಾನು as a rich person ಅಥವಾ person who is crossing the limit of exemption. ಸೊ ಟೋಟಲ್ ಎಕ್ಸಂಪ್ಷನ್ 2.5 lakh ಇರಬಹುದು ಅಥವಾ 3 lakh ಇರಬಹುದು ಅಥವಾ 5 lakh ಇರಬಹುದು, ಬೇಸ್ಡ್ ಆನ್ ದೇರ್ ಏಜ್ ಕ್ರೈಟೀರಿಯಾ. ಸೊ ಆ ಎಕ್ಸಂಪ್ಷನ್ ಲಿಮಿಟ್ ನಾನು ಏನಾದ್ರೂ ಕ್ರಾಸ್ ಮಾಡ್ತಾ ಇದ್ರೆ, ಸೊ ಅವಾಗ ನಾನು ಟು ಅವಾಯ್ಡ್ ದಿ ಟ್ಯಾಕ್ಸ್ ನಾನು ಏನ್ ಮಾಡ್ತೀನಿ, ನನ್ನ ಸೆಕ್ಯೂರಿಟೀಸ್ ಸೊ ಲೋ ಇನ್ಕಮ್ ಪರ್ಸನ್ ಗೆ ನಾನು ಅದನ್ನ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಆಗ ನಾನು ಟ್ಯಾಕ್ಸ್ ಇಂದ ಅವಾಯ್ಡ್ ಆಗ್ತೀನಿ. ಬಟ್ ದಟ್ ಪರ್ಸನ್ is also not eligible to pay the tax. So the government ಗೆ ಇನ್ಕಮ್ ಬರೋಲ್ಲ. ಸೊ ಇಬ್ರು ಟ್ಯಾಕ್ಸ್ ಇಂದ ಅವಾಯ್ಡ್ ಆಗ್ತಾರೆ. So in order to avoid this kind of transaction, this kind of avoidance of tax, the government bought one section called under section 94 subsection 1. So ಈ section ಪ್ರಕಾರ ಏನು ಹೇಳ್ತದೆ ಗವರ್ಮೆಂಟ್ ಅಂದ್ರೆ, any securities which is transferred by the transferor, ಅಂದ್ರೆ ನಾನೇನ್ ಬೇರೆಯವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಐ ಆಮ್ ಕಾಲ್ಡ್ ಆಸ್ ಟ್ರಾನ್ಸ್ಫರರ್. ಈ ಕಾನ್ಸೆಪ್ಟ್ ಅಲ್ಲಿ ಟ್ರಾನ್ಸ್ಫರ್ ಬಿಫೋರ್ ಡ್ಯೂ ಡೇಟ್ ಅಂಡ್ ಅಕ್ವೈರ್ಸ್ ದ ಸೇಮ್ ಅಸೆಟ್ ಆಫ್ಟರ್ ಡ್ಯೂ ಡೇಟ್ ಅಂತ ಅಂದಾಗ ಟ್ರಾನ್ಸ್ಫರರ್ ನಾನು ಟ್ಯಾಕ್ಸ್ ಕಟ್ತೀನಿ, ಯಾರು ರಿಸೀವ್ ಮಾಡಿರ್ತಾನೆ ಈಸ್ ನಾಟ್ ಎಲಿಜಿಬಲ್ ಟು ಪೇ ದಿ ಟ್ಯಾಕ್ಸ್ ಬಿಕಾಸ್ ಅವನು ಆಲ್ರೆಡಿ ಲೋ ಇನ್ಕಮ್ ಇರ್ತಾನೆ. ನಾನು ಇಲ್ಲಿ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಕಾನ್ಸೆಪ್ಟ್ ನ ಫಾಲೋ ಮಾಡ್ತಾ ಇದ್ರೆ ಗವರ್ಮೆಂಟ್ ರಿವರ್ಸ್ ಎಂಟ್ರಿ ತಗೊಂಡು ಟ್ರಾನ್ಸ್ಫರರ್ ಪೇ ಮಾಡಬೇಕು, ಟ್ರಾನ್ಸ್ಫರ್ ಪೇ ಮಾಡೋ ಹಾಗಿಲ್ಲ ಅಂತ ಒಂದು ರೂಲ್ ತಗೊಂಡ್ಬಂತು. ಸೊ ಇಲ್ಲಿ ಅವಾಯ್ಡೆನ್ಸ್ ಆಫ್ ಟ್ಯಾಕ್ಸ್ ನ ಕಮ್ಮಿ ಆಗುತ್ತೆ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಎಕ್ಸ್ ಇಂಟ್ರೆಸ್ಟ್ ಅಂಡ್ ಕಮ್ ಇಂಟ್ರೆಸ್ಟ್ ಟ್ರಾನ್ಸ್ಫರ್ಸ್. ಸೊ ಇಲ್ಲಿ ವಾಟ್ ಈಸ್ ಎಕ್ಸ್ ಇಂಟ್ರೆಸ್ಟ್ ಅಂಡ್ ವಾಟ್ ಈಸ್ ಕಮ್ ಇಂಟ್ರೆಸ್ಟ್? ಸೊ ಕಮ್ ಇಂಟ್ರೆಸ್ಟ್ ಅಂತ ಅಂದಾಗ, ಕಮ್ ಇಂಟ್ರೆಸ್ಟ್ ಆಸ್ ಪರ್ ಅಂಡರ್ ಸೆಕ್ಷನ್ 94 subsection 2 ಅಂದಾಗ, ಸೊ ಕಮ್ ಇಂಟ್ರೆಸ್ಟ್ ಈಸ್ ನಥಿಂಗ್ ಬಟ್ those securities which is transferred with interest but less than sum. ಅಂದ್ರೆ ಅರ್ಥ, ಕಮ್ ಇಂಟ್ರೆಸ್ಟ್ ಅಲ್ಲಿ ನಾನು ನನ್ನ ಸೆಕ್ಯೂರಿಟೀಸ್ ನ ಬೇರೆಯವ್ರಿಗೆ ಸೆಲ್ ಮಾಡ್ತಾ ಇದ್ದೀನಿ, ಬಟ್ ವಿತ್ ಸಮ್ ಲೆಸ್ ಇಂಟ್ರೆಸ್ಟ್. ಲೆಸ್ ಇಂಟ್ರೆಸ್ಟ್ ಗೆ ನಾನು ಅದನ್ನ ಆಕ್ಚುಯಲ್ ಏನ್ ಇಂಟ್ರೆಸ್ಟ್ ಬರಬೇಕಾಗಿದೆ ಅದಕ್ಕಿಂತ ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ದೆನ್ ದೇರ್ ಇಸ್ ನೋ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ವಿಲ್ ಅಕರ್. ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಎಕ್ಸ್ ಇಂಟ್ರೆಸ್ಟ್. ಸೊ ಎಕ್ಸ್ ಇಂಟ್ರೆಸ್ಟ್ ಅಂದ್ರೆ ದೋಸ್ ಸೆಕ್ಯೂರಿಟಿ ವಿಚ್ ಇಸ್ ಟ್ರಾನ್ಸ್ಫರ್ಡ್ ವಿತೌಟ್ ಇಂಟ್ರೆಸ್ಟ್. ಸೊ ಇಲ್ಲಿ ಇಂಟ್ರೆಸ್ಟ್ ಇಲ್ದಂಗೆ ಸೆಕ್ಯೂರಿಟೀಸ್ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ದೇರ್ ಇಸ್ ನೋ ಲಾಸ್ ನೋ ಪ್ರಾಫಿಟ್. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಕೂಡ ನಾನು ಟ್ಯಾಕ್ಸ್ ನ ಪೇ ಮಾಡಲ್ಲ. ದೀಸ್ ಆರ್ ದಿ ಡಿವೈಸಸ್ ಇನ್ ಆರ್ಡರ್ ಟು ಅವಾಯ್ಡ್ ದಿ ಟ್ಯಾಕ್ಸ್ ಫ್ರಮ್ ಗವರ್ನಮೆಂಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಎಕ್ಸೆಂಪ್ಟೆಡ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಸೊ ಫ್ಯೂ ಸೆಕ್ಯೂರಿಟೀಸ್ ನಾವು ಎಕ್ಸೆಂಪ್ಷನ್ಸ್ ಅಂತ ಇನ್ಕಮ್ ಟ್ಯಾಕ್ಸ್ ಇಂದ ರಿಸೀವ್ ಮಾಡಿದ್ದೇವೆ. ಯಾವ್ದು ಅಂತ ನೋಡೋಣ. ದೇರ್ ಆರ್ ಮೋರ್ ನಂಬರ್ ಆಫ್ exempted incomes on securities. ಸೊ ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್, ಆಸ್ ಐ ಟೋಲ್ಡ್, ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಈಸ್ ಆಲ್ವೇಸ್ exempted ಫ್ರಮ್ ದಿ ಟ್ಯಾಕ್ಸ್. ಸೊ ಈ ಕಾನ್ಸೆಪ್ಟ್ ನ ಓನ್ಲಿ ಗವರ್ನಮೆಂಟ್ ಮಾತ್ರ ಫಾಲೋ ಮಾಡಬಹುದು. ಕಮರ್ಷಿಯಲ್ ಸೆಕ್ಯೂರಿಟೀಸ್ ಏನಾದ್ರು ಟ್ಯಾಕ್ಸ್ ಫ್ರೀ ಕೊಟ್ಟರು ಕೂಡ ಇಟ್ ಈಸ್ ನಾಟ್ exempted ಫ್ರಮ್ ದಿ ಟ್ಯಾಕ್ಸ್. ದೋ ಇಟ್ ಇಸ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟಿ, ಇಟ್ ಈಸ್ ನಾಟ್ eligible for tax free or exemption. Okay, so ಇಲ್ಲಿ government exemption ಸಿಗುತ್ತೆ. This concept is important. And interest on national defense gold bonds as per 1980 ಏನಾದರೂ ಇಶ್ಯೂ ಮಾಡಿದ್ರೆ ಅಗೇನ್ ಆ ಇಂಟ್ರೆಸ್ಟ್ ಕೂಡ exemption. Next, interest on national savings certificate, this concept is exempted and it is important. Next, interest on post office cash certificate, again it is also exempted. It is not so important, but ನೀವು ಪೋಸ್ಟ್ ಆಫೀಸ್ ಅಂತ ತುಂಬಾ ಕಾನ್ಸೆಪ್ಟ್ಸ್ ಇದೆ, ಸೊ ಅಲ್ಲಿ ಕನ್ಫ್ಯೂಸ್ ಆಗ್ತೀರಾ ಅಂತ ಅದನ್ನು ಕೂಡ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಕ್ಯುಮುಲೇಟಿವ್ ಟೈಮ್ ಡೆಪಾಸಿಟ್, ಅಗೇನ್ ಇಟ್ ಈಸ್ ಆಲ್ಸೋ ನಾಟ್ ಮಚ್ ಇಂಪಾರ್ಟೆಂಟ್.
ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ದಿಸ್ ಕಾನ್ಸೆಪ್ಟ್ ಇಸ್ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಪ್ ಟು rupees 3,500 is exempted. ಸೊ ಇಲ್ಲಿ ನಿಮಗೆ ಎಕ್ಸಂಪ್ಷನ್ ಲಿಮಿಟ್ ಇದೆ, ಅಪ್ ಟು 3,500 per person. In case of joint account, it is 7,000. So exemption limit ಜ್ಞಾಪಕ ಇರಬೇಕು. This is important concept. Next concept is interest on public accounting post office. Again, exemption limit is up to 5,000. So ಇದು ಕೂಡ important. Next is interest on non-resident of India, that is NRI bonds issued by RBI ಕೂಡ exemption ಆಗುತ್ತೆ. So ಇಷ್ಟು exemption ನೋಡ್ಕೊಳ್ಳಿ. These are the important concepts. And ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂಡ್ ಫರ್ದರ್ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.